ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆದಾಗ ಅದನ್ನು ನಾವು ನಿಯಂತ್ರಣದಲ್ಲಿ ತರಬೇಕು ಅಂತಂದರೆ, ಯಾಕಂದರೆ ಇದರಿಂದ ಹೃದಯದ ಅಪಾಯಗಳು ಜಾಸ್ತಿ ಆಗುತ್ತವೆ. ಅದಕ್ಕೆ ಮನೆಯಲ್ಲಿ ಕೆಲವು ಸ್ವಾಭಾವಿಕವಾದ ನಿಮ್ಮ ಟಿಪ್ಸ್ಗಳನ್ನು ಉಪಯೋಗಿಸಿ ಬೆಳಗಿನ ಸಮಯದಲ್ಲಿ ನೀವು ಈ ರೀತಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಅದನ್ನು ಹತೋಟಿಗೆ ತರಬಹುದು. ಮೊದಲನೇದಾಗಿ ಜಾಸ್ತಿ ಫೈಬರ್ ಇರೋ ಮತ್ತು ಈ ಓಟ್ಮಿಲ್ ಅಂತ ಧಾನ್ಯಗಳನ್ನ ಬೆಳಗಿನ ಜಾವದಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ನಲ್ಲಿ ತಗೊಳ್ಳಿ. ಮತ್ತು ಎರಡನೇದಾಗಿ ಹಣ್ಣುಗಳಲ್ಲಿ ಆ್ಯಂಟಿಆಕ್ಸಿಡೆಂಟ್ ಇರುವುದರಿಂದ ಹೆಚ್ಚಾಗಿ ಕಿತ್ತಳೆ ಹಣ್ಣುಗಳನ್ನು ನಿಮ್ಮ ಬೆಳಗಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಏಕೆಂದರೆ ಅವುಗಳು ಒಂದು ಉತ್ಕರ್ಷ ನಿರೋಧಕ ಆ್ಯಂಟಿಆಕ್ಸಿಡೆಂಟ್ ಮತ್ತು ಫೈಬರ್ನಲ್ಲಿ ಹೆಚ್ಚಿನ ಪ್ರಮಾಣ ಅದರಲ್ಲಿ ಇರುತ್ತದೆ. ಮೂರನೇದಾಗಿ ಎಣ್ಣೆ ಅಥವಾ ಮನೆಯಲ್ಲಿರೋ ಬೆಣ್ಣೆ ಇಂಥವೆಲ್ಲ ಅದರ ಬದಲಾಗಿ ಅವೊಕಾಡೋ ಅಥವಾ ಆಲಿವ್ ಆಯಿಲ್ ಎಣ್ಣೆಗಳು ಮತ್ತು ರಿಫೈನ್ಡ್ ಎಣ್ಣೆಗಳನ್ನು ಬಳಸಬೇಡಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಈ ಥರ ಎಣ್ಣೆಗಳನ್ನು ಅಡುಗೆಯಲ್ಲಿ ಬಳಸಬೇಕು. ಮತ್ತು ನಾಲ್ಕನೇದಾಗಿ ಹೈಡ್ರೀಕರಿಸಿದ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡೋಕ್ಕೆ ನಿಮ್ಮ ದಿನವನ್ನು ಒಂದು ಲೋಟ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರಿಂದ ಪ್ರಾರಂಭಿಸಿ. ಬೆಚ್ಚನ ನೀರಿಂದ ಕುಡಿಯಿರಿ ನಿಮ್ಮ ದಿನದಿಂದ. ಫಸ್ಟ್ ಎದ್ದು ಕೂಡಲೇ ಬ್ರಷ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ವಾರ್ಮ್ ವಾಟರನ್ನು ಮೊದಲು ಕುಡಿಯಿರಿ. ಐದನೇದಾಗಿ ಹೃದಯ ಆರೋಗ್ಯಕ್ಕೆ ಅಪರ್ಯಾಪ್ತ ಕೊಬ್ಬಿಗಾಗಿ ನಿಮ್ಮ ಬೆಳಗಿನ ಉಪಹಾರಕ್ಕೆ ಬಾದಾಮಿ, ವಾಲ್ನಟ್ ರಾತ್ರಿ ನೆನೆ ಇಟ್ಟು 5 ಬಾದಾಮಿ 2 ವಾಲ್ನಟ್ ಇಷ್ಟು ಮಾತ್ರ. ಇಲ್ಲಾಂದರೆ 7 ಬಾದಾಮು 3ರಿಂದ 4 ವಾಲ್ನಟ್ಗಳನ್ನ ನೆನೆ ಹಾಕಿ ಬೆಳಗ್ಗೆ ಸಿಪ್ಪೆ ತೆಗೆದು ಬಾದಾಮಿ ಸಿಪ್ಪೆ ತೆಗೆದು ಅದನ್ನು ನೀರು ಕುಡಿದು ಬೆಚ್ಚಗೆ ನೀರು ಕುಡಿತೀರಲ್ಲ, ನೀರು ಕುಡಿದಾದ್ಮೇಲೆ ಈ ವಾಲ್ನಟ್ನ ತೆಗೆದುಕೊಳ್ಳಿ. ಆಮೇಲೆ 6ನೇದಾಗಿ ನಿಮ್ಮ ಬೆಳಗಿನ ಊಟದಲ್ಲಿ ಟೋಫು ಅಥವಾ ದ್ವಿದಳ ಧಾನ್ಯಗಳಂಥ ಪ್ರೋಟೀನ್ ಮೂಲಗಳು ಇರಬೇಕು. ಮತ್ತು ವ್ಯಾಯಾಮಕ್ಕಂತಾನೆ 7ನೇದು ವ್ಯಾಯಾಮಕ್ಕಂತಾನೆ ಒಂದು ಅರ್ಧ ಗಂಟೆ ಮೀಸಲಿಡಬೇಕು. ಒಂದು ನಡಿ ಅಥವಾ ಸ್ಟ್ರೆಚಿಂಗ್ ಆಗಿದ್ರೂ ಪರವಾಗಿಲ್ಲ. 8ನೇದು ಪರಿಚಲನೆ ಮತ್ತು ಚಯಾಪಚಯವನ್ನು ಹೆಚ್ಚಿಸೋಕ್ಕೆ ಸಂಸ್ಕರಿಸಿದ ಆಹಾರಗಳು ಮತ್ತು ಸಕ್ಕರೆ ಪಾನೀಯಗಳು, ಪ್ರೊಸೆಸರ್ ಫುಡ್ ಇದರ ಸೇವನೆಯನ್ನು ಮಿತಗೊಳಿಸಬೇಕು. ಬದಲಾಗಿ ಸಂಪೂರ್ಣ ಪೋಷಕಾಂಶ ದಟ್ಟವಾದ ಆಯ್ಕೆಯನ್ನು ಆರಿಸ್ಕೊಳ್ಳಿ. 9ನೇದಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸೋಕ್ಕೆ ಸಹಾಯ ಮಾಡಲು ಮುಖ್ಯವಾದ ಆಳವಾದ ಒಂದು ಉಸಿರಾಟ ಏನಿದೆ, ಧ್ಯಾನದಂಥ ಒತ್ತಡ ಕಡಿಮೆಗೊಳಿಸೋಕ್ಕೆ ಇಂಥ ಧ್ಯಾನದಂಥ ತಂತ್ರಗಳನ್ನ ಅಭ್ಯಾಸ ಮಾಡಬೇಕು. ಒಟ್ಟಾರೆ ಕೊಲೆಸ್ಟ್ರಾಲ್ ಆರೋಗ್ಯವನ್ನು ಬೆಂಬಲಿಸಲು ಆರೋಗ್ಯಕರ ಅಭ್ಯಾಸಗಳನ್ನ ರೂಢಿ ಮಾಡಬೇಕು. ನಿಮ್ಮ ಬೆಳಗಿನ ದಿನಚರಿಯನ್ನು ಸ್ಥಿರತೆಗಾಗಿ ಗುರಿ ಮಾಡಿ. ಆವಾಗ ಮಾತ್ರ ಈ ಕೊಲೆಸ್ಟ್ರಾಲ್ನ ಈ ಥರ ನ್ಯಾಚುರಲ್ ಟಿಪ್ಸ್ ನೀವು ಟ್ಯಾಬ್ಲೆಟ್ ತೊಗೊಳ್ಳೋಕ್ಕಿಂತ ಈ ರೀತಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದರ ಮೂಲಕ ಮಾತ್ರ ನೀವು ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟನ್ನು ಮಿತಿಗೊಳಿಸ್ಬೋದು, ಕಡಿಮೆ ಮಾಡೋದು, ಕಂಟ್ರೋಲಲ್ಲಿ ಇಡ್ಬೋದು. ನಮಸ್ಕಾರ.